ವರ್ಷಕ್ಕೆ ಒಂದು 100 kg ವರೆಗೂ ತೂಕ ಬರುತ್ತೆ ನಮ್ಮ ಡೆಕ್ಕನಿ. ಅಷ್ಟು ಚೆನ್ನಾಗಿ ಮೇಯಿಸಿದ್ರೆ ಆ ಥರ ಎಲ್ಲ ಹವಾಮಾನಕ್ಕೂ ಎಲ್ಲ ಪ್ರದೇಶಕ್ಕೂ ಹೊಂದ್ಕೊಳ್ಳುತ್ತೆ. ಡೆಕ್ಕನಿ ಆಗಲಿ ಯಾವುದೇ ತಳಿ ಆಗಲಿ ಎಲ್ಲ ಪ್ರದೇಶದಲ್ಲೂ ಹೊಂದ್ಕೊಳ್ಳುತ್ತೆ. ಈಗ ಒಂದು 6 ರಿಂದ 7 ತಿಂಗಳು ಸಾಕಾಣಿಕೆ ಮಾಡ್ತೀವಿ ಒಂದು ಬ್ರೀಡ್. ಅಷ್ಟರಲ್ಲಿ ನಾವು 2 ಮರಿ ಒಂದು ಸಲ ಉಣ್ಣಿ ಕಟ್ ಮಾಡಿರ್ತೀವಿ. ಅದೇ ಟಗರು ಕಾಳಗ ಫೈಟರ್ ನಮ್ಮದು 2 ಹಲ್ ಮಾಡಿಂದನೇ ಫೈಟಿಂಗ್ ಸ್ಟಾರ್ಟ್ ಆಗುತ್ತೆ ಇದು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ನೀವು ಇನ್ ಕೇಸ್ ಕುರಿ ಸಾಕಾಣಿಕೆ ಮಾಡುವಂಥ ಯೋಚನೆಯಲ್ಲಿದ್ದರೆ ಈ ಒಂದು ವಿಡಿಯೋ ನಿಮಗೆ ಗೈಡ್ ರೀತಿ ಸಹಾಯ ಮಾಡುತ್ತೆ. ಅದರಲ್ಲೂ ಕೂಡ ಕಡಿಮೆ ಖರ್ಚಿನಲ್ಲಿ ಕುರಿ ಸಾಕಾಣಿಕೆಯನ್ನು ಮಾಡಿ ಹೆಚ್ಚಿನ ಲಾಭ ಗಳಿಸಬೇಕು ಅಂತ ಇದ್ರೆ ನಿಮಗೆ ಒಂದು ಬೆಸ್ಟ್ ತಳಿ ಅಂತ ಬಂದರೆ ಅದು ಡೆಕ್ಕನಿ ಕುರಿ ತಳಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಯಾಕಂತಂದರೆ ಡೆಕ್ಕನಿ ಕುರಿ ತಳಿ ಅಂತ ಬಂದಾಗ ನಿಮಗೆ 3 ರೀತಿಯಾದಂಥ ಆದಾಯ ಕೊಡುತ್ತೆ. ಅಂದರೆ ಮಾಂಸ ಆಗಿರ್ಬೋದು, ಉಣ್ಣೆ ಆಗಿರ್ಬೋದು, ಗೊಬ್ಬರಕ್ಕೂ ಕೂಡ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ಹಾಗಾಗಿ ಈ ತಳಿಯನ್ನ ನೀವು ಆಯ್ಕೆ ಮಾಡಬಹುದು. ಆದ್ರೆ ನೀವು ಈ ತಳಿಯನ್ನ ಆಯ್ಕೆ ಮಾಡ್ತೀರಿ ಅಂತಂದ್ರೆ ಅದರ ಗುಣಲಕ್ಷಣದ ಬಗ್ಗೆ ಕೂಡ ನೀವು ತಿಳ್ಕೊಂಡಿರಬೇಕು. ಆಗ ನಿಮ್ಗೆ ಈ ಒಂದು ಸಾಕಾಣಿಕೆಯಲ್ಲಿ ಯಶಸ್ವಿ ಆಗೋದಕ್ಕೆ ಸಹಾಯ ಆಗುತ್ತೆ. ಹಾಗಾದ್ರೆ ಡೆಕ್ಕನಿ ಕುರಿ ಸಾಕಾಣಿಕೆ ಮಾಡ್ತೀವಿ ಅಂತಂದ್ರೆ ಹೇಗ್ ಮಾಡಬೇಕು ಅನ್ನೋದು ಗೊತ್ತಾಗಬೇಕು ಅಂತಂದ್ರೆ ಈ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡ್ಲೇಬೇಕು. ಡೆಕ್ಕನಿ ಕುರಿ ಸಾಕಾಣಿಕೆಯನ್ನ ಮಾಡಿ ಯಶಸ್ವಿಯಾಗಿರುವಂತಹ ಬೀರೇಶ್ ಅವರು ಇವತ್ತು ನಿಮ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಟಗರು ಸಾಕಾಣಿಕೆ ಮಾಡಿದ್ರೆ ಇದರ ಗುಣಲಕ್ಷಣಗಳು ಹೇಗಂದ್ರೆ ಇದು ಸಿಟ್ಟು ಜಾಸ್ತಿ, ಇದು ಗುದ್ದೋದು ಜಾಸ್ತಿ. ಈಗ ಹಾಗಾಗಿ ಗ್ವಾಂದ್ಲಿ ಕಟ್ಟಿದ್ರೆ ಗ್ವಾಂದ್ಲಿನ ಗುದ್ದಿ ಚಪಾಟಿ ಮಾಡಿಬಿಡುತ್ತೆ. ಆ ಥರ ಸಿಟ್ಟು ಇದಕ್ಕೆ. ಇದು 6 ರಿಂದ 7 ತಿಂಗಳಾದಮೇಲೆ ಗುದ್ದಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಮರಿ. ಇದು ಎಳಗ ಟೈಪು, ಕೆಂಪು ಎಳಗ, ಮೀನುಗಡದ ಎಳಗ ಟೈಪು ಸಭ್ಯತೆ ಇರಲ್ಲ. ಇದು ಸ್ವಲ್ಪ ಸ್ಟ್ರಾಂಗ್ ಜಾಸ್ತಿ ಮರಿ. ಹಾಗಾಗಿ ಇದನ್ನು ನಾವು ಸ್ಟಾರ್ ಫೀಲ್ಡ್ ಮಾಡ್ಲಿಕ್ಕೆ ಹೋಗಲಿಲ್ಲ. ನಾನು ಮೊದಲು ಸ್ಟಾರ್ ಫೀಲ್ಡ್ ಮಾಡಿದ್ದೆ. ಇವಾಗ ಹೆಂಗೆ ಸ್ಟಾರ್ ಫೀಲ್ಡ್ ಅಂದರೆ ಗೊತ್ತಲ್ಲ, ಈಗ ಒಂದು 15 ರಿಂದ 20 ಮರಿ ಒಟ್ಟಿಗೆ ಕೂಡಿ ಅದಕ್ಕೊಂದೊಂದು ಕೌಂಟ್ರ್ ಮಾಡ್ತಾರೆ. ಆ ಥರ ಇದನ್ನು ಸಾಕಣೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದು ಯಾಕೆ ಸಾಧ್ಯಪ್ಪ ಇಲ್ಲಪ್ಪ ಅಂದರೆ ಒಂದು ಮರಿಯಿಂದ ಒಂದು ಮರಿ ಹಾರುತ್ತೆ, ಆಮೇಲೆ ಅದು ಮೇವು ತಿನ್ನೋದು ಕಡಿಮೆ ಮಾಡುತ್ತೆ. ಹಾಗಾಗಿ ನಾವು ಸಪ್ರೇಟ್ ಒಂದೊಂದೇ ಬಾಕ್ಸಲ್ಲಿ ಒಂದೊಂದು ಕುರಿ ಹಾಕ್ತೀವಿ. ಆ ಥರ ಮೇಯಿಸೋದ್ರಿಂದ ಕುರಿ ಎಂಕರೇಜ್ ಆಗುತ್ತೆ, ತೂಕ ಜಾಸ್ತಿ ಬರುತ್ತೆ. ಡೆಕ್ಕನಿ ಕುರಿಯಲ್ಲಿ 5 ಬಣ್ಣಗಳಿವೆ. ಅದರಲ್ಲಿ ಫಸ್ಟ್ ಅಂದರೆ ಬ್ಲಾಕ್ ಬರುತ್ತೆ, ಫುಲ್ ಬ್ಲಾಕ್ ಬರುತ್ತೆ. ಆಮೇಲೆ ಈ ಥರ ಡಿಸೈನ್ ಆಗಿ ಬರುತ್ತೆ, ಉರ್ಗ ಅಂತಾರೆ. ಕೆಳಗಡೆ ಕೆಂಪು ಇದ್ದು ಮೇಲ್ಗಡೆ ಬ್ಲಾಕ್ ಇದ್ದರೆ ಅದಕ್ಕೆ ಉರ್ಗ ಅಂತಾರೆ. ಆಮೇಲೆ ಜಾಲ ಅಂತ ಹೇಳ್ತಾರೆ. ಕರಿ ಬಿಳಿ ಮಿಕ್ಸ್ ಇತ್ತಂದರೆ ಅದಕ್ಕೆ ಜಾಲ ಅಂತಾರೆ. ಆಮೇಲೆ ಇನ್ನೊಂದು ಬಣ್ಣ ಬರುತ್ತೆ, ಪಂಚಕಲ್ಯಾಣಿ ಅಂತಾರೆ. ಅಂದರೆ ತಲೆ ಮೇಲೆ ಬೆಳ್ಳಗಿದ್ದು 2 ಹೊಟ್ಟೆ ಭಾಗದಲ್ಲಿ ಬೆಳ್ಳಗಿದ್ದು ಕಾಲು 4 ಕಾಲು ಬೆಳ್ಳಗಿದ್ರೆ ಅದು ಪಂಚಕಲ್ಯಾಣಿ ಅಂತ ಹೇಳ್ತಾರೆ. ಇವೆಲ್ಲ ಡೆಕ್ಕನಿ ಬರ್ತಕ್ಕಂಥ ಬಣ್ಣಗಳು. ಇವಾಗ 3 ತಿಂಗಳು ಮರಿ ಎವರೇಜ್ 20 kg ಬರುತ್ತೆ ನಮ್ಮದು ಡೆಕ್ಕನಿ. 3 ತಿಂಗಳು ಮರಿ ಎವರೇಜ್ 20 kg ಇದ್ದೇ ಇರುತ್ತೆ. ಹೆಣ್ಣು ಮರಿ ಒಂದು 40 kg 45 kg ಲೈವ್ ವೇಟ್ ಇರುತ್ತೆ. ಗಂಡು ಮರಿ ಫಾರ್ 1 ಇಯರ್ ಒಂದು ವರ್ಷಕ್ಕೆ ಒಂದು 100 kg ವರೆಗೂ ತೂಕ ಬರುತ್ತೆ ನಮ್ಮ ಡೆಕ್ಕನಿ. ಅಷ್ಟು ಚೆನ್ನಾಗಿ ಮೇಯಿಸಿದ್ರೆ ಅದಕ್ಕೆ ಬೇಕಾದಂಥ ಪದಾರ್ಥಗಳ ಉಳ್ಳಿ ಆಗಲಿ, ಶೇಂಗಾ ಒಟ್ಟು, ತೊಗರಿ ಒಟ್ಟು, ಬೀಜೋಳ ಸೊಪ್ಪಿ ಇವೆಲ್ಲ ಡ್ರೈ ಫುಡ್ ಇದ್ದರೆ ಒಂದು 100 kg ವರೆಗೂ ಒಂದು ವರ್ಷಕ್ಕೆ 4 ಹಲ್ಲು ಬೀಳೋದೊಳಗನೆ ಒಂದು 100 kg ಲೈವ್ ವೇಟ್ ಮಾಡ್ಬೋದು. ಆ ಸಾಮರ್ಥ್ಯ ಡೆಕ್ಕನಿ ತಳಿಯಲ್ಲಿದೆ. 100, 120, 100 ನಾವೇ ಕೊಟ್ಟಿದ್ದೀವಿ. ಅಂದರೆ 4 ಹಲ್ಲು ಮಾಡಬೇಕು ಅಂದರೆ ಒಂದು ವರ್ಷಕ್ಕೆ 2 ಹಲ್ಲು ಮಾಡುತ್ತೆ. ಈಗ ವರ್ಷ ತುಂಬಿ 11 ತಿಂಗಳಿಗೆ 2 ಹಲ್ಲು ಮಾಡುತ್ತೆ. ಒಂದು 5 ರಿಂದ 6 ತಿಂಗಳು, 15 ರಿಂದ 16 ತಿಂಗಳಿಗೆ 4 ಹಲ್ಲು ಮಾಡುತ್ತೆ. ಅವಾಗ 4 ಹಲ್ಲಿಗೆ ಪರ್ಟಿಕ್ಯುಲರ್ ಆಗಿ 100 kg ಬಂದೇ ತೀರುತ್ತೆ. ಆದ್ರೆ ನಾವು ಮತ್ತೆ ಏನು ಮೇಯಿಸ್ಲಿಲ್ಲ, ಹಂಗೆ ಕಟ್ಟಿದ್ವಿ ಅಂದರೆ 100 ಅಲ್ಲ 20 kgನೂ ಬರಲ್ಲ. ಇವಾಗ ನಮ್ಮ ಡೆಕ್ಕನಿ ಹಾಲು ಅಂದರೆ ಇದು 2 ಮರಿ ಹಾಕೋದು ಭಾಳ ಅಪರೂಪ. ಅಂದರೆ ಮರಿ ದಷ್ಟಪುಷ್ಟವಾಗಿತ್ತು, ಕುರಿ ಹೆಣ್ಣು ಮರಿ ದಷ್ಟಪುಷ್ಟವಾಗಿತ್ತು ಅಂದರೆ ಮಾತ್ರ 2 ಮರಿ ಹಾಕುತ್ತೆ. ಕಂಪಲ್ಸರಿಯಾಗಿ ಒಂದೇ ಮರಿ ಹಾಕೋದು. ಮರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಸಾಮರ್ಥ್ಯ ಹಾಲು ಕೊಡುತ್ತೆ. ಇದು ಬಿಸಿಲು ಮತ್ತು ಚಳಿಗಾಲಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಮಳೆಗಾಲದಲ್ಲಿ ಸ್ವಲ್ಪ ಡೆಕ್ಕನಿ ಕಡಿಮೆ. ಸೊ ಸ್ನೇಹಿತರೆ,
ಸ್ನೇಹಿತರೆ, ನೀವು ಡೆಕ್ಕನಿ ಕುರಿ ಸಾಕಾಣಿಕೆ ಮಾಡ್ತೀರಿ ಅಂತಂದ್ರೆ ಆ ತಳಿಯ ಬಗ್ಗೆ ಸಾಕಷ್ಟು ಮಾಹಿತಿ ನಿಮಗೆ ಇರಬೇಕಾಗತ್ತೆ. ಅಂದ್ರೆ ಬ್ರೀಡಿಂಗ್ ಆಗಿರ್ಬೋದು, ಅದರ ಗುಣಲಕ್ಷಣಗಳಾಗಿರ್ಬೋದು, ಏನೇನು ಆಹಾರ ಕೊಡಬೇಕು, ರೋಗಗಳು ಏನು ಬರುತ್ತೆ, ಇವೆಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ನಿಮ್ಗಿದ್ರೆ ಆ ಒಂದು ಕುರಿ ಸಾಕಾಣಿಕೆಯಲ್ಲಿ ನೀವು ಸಕ್ಸಸ್ ಆಗ್ಬೋದು. ಹಾಗಾದ್ರೆ ಇನ್ ಡೀಟೇಲ್ ಆಗಿ ಮಾಹಿತಿ ಎಲ್ಲಿ ಸಿಗುತ್ತೆ? ಫ್ರೀಡಮ್ ಆಪ್ ಅಲ್ಲಿ ಸಿಗುತ್ತೆ. 1 ಗಂಟೆ 21 ನಿಮಿಷದ ಸಂಪೂರ್ಣ ಕೋರ್ಸ್ ಇಲ್ಲಿ ಇರುವಂತದ್ದು. ಡೆಕ್ಕನಿ ಕುರಿ ಸಾಕಾಣಿಕೆಯನ್ನ ಹೇಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅನುಭವಿ ರೈತರ ಇಲ್ಲಿ ನಿಮ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ತುಂಬಾ ಮಳೆಗಾಲ ಅಂದ್ರೆ ಈಗ ಚಿಕ್ಕಮಗಳೂರು ಡಿಸ್ಟಿಕ್ ಆಗಲಿ, ಈ ತರ ಮಳೆಗಾಲ ಪ್ರದೇಶದಲ್ಲಿ, ಮಲೆನಾಡು ಪ್ರದೇಶದಲ್ಲಿ ಸ್ವಲ್ಪ ಡೆಕ್ಕನಿ ಕಡಿಮೆ, ಕೆಂಪು ಎಳಗ ಜಾಸ್ತಿ ಬರುತ್ತೆ, ಅದು ಕೂದಲ ಬರಲ್ಲ. ಇದು ಸ್ವಲ್ಪ ಕೂದಲ ಜಾಸ್ತಿ, ಮಳೆಗಾಲಕ್ಕೆ ಸ್ವಲ್ಪ ಇದು ಮಾಡುತ್ತೆ. ಇವಾಗ ಏನು ಸಮಸ್ಯೆ ಆಗೈತಿ ಅಂದ್ರೆ, ಇವಾಗ ಮೊದಲೆಲ್ಲ ಕುರಿನ ಹೊಡ್ಕೊಂಡು ಹೋಗಿ ಹೊಲಗಳಲ್ಲೆಲ್ಲ ಮೇಯಿಸ್ತಿದ್ರು. ಈಗ ಆ ಕಾಲ ಎಲ್ಲ ಇಲ್ಲ. ಇವಾಗೆಲ್ಲ ಫಾರ್ಮ್ ಮಾಡಿಬಿಟ್ಟು ಫಾರ್ಮಲ್ಲೇ ಹಾಕೊಂಡಿರ್ತಾರೆ. ಆಗಿರೋದ್ರಿಂದ ಯಾವ ತಳಿ ಬೇಕಾದರೂ ಮೇಯಿಸ್ಬೋದು ಅವರು. ನೀವು ಡೆಕ್ಕನಿನಾರ ಮೇಯಿಸ್ಬೋದು, ಸುವರ್ಣ ನಾರಿನಾರದು ಮೇಯಿಸ್ಬೋದು, ನೀವು ಅಮೀನ್ಗಡದ ಎಳಗ ತೊಗೊಂಬಂದು ಮೇಯಿಸ್ಬೋದು, ಬಂಡೂರು ಮೇಯಿಸ್ಬೋದು. ಇವಾಗ ಎಲ್ಲ ಪ್ರದೇಶದಲ್ಲಿ ಎಲ್ಲ ಮರಿಗಳನ್ನು ಹೊಂದ್ಕೊಳ್ಳುತ್ತೆ. ಈಗ ಎಚ್.ಎಫ್ ಫಾರ್ ಎಕ್ಸಾಂಪಲ್, ಎಚ್.ಎಫ್ ಮೊದಲೆಲ್ಲ ಬಿಸಿಲಲ್ಲೇ ತಡೆಯಲ್ಲ ಅನ್ನೋರು, ಈಗೆಲ್ಲ ಫಾರ್ಮ್ ಮಾಡಿಬಿಟ್ಟು ಎಚ್.ಎಫ್ ಮನೆಯಲ್ಲ ಕಟ್ಕೊತಾರೆ. ಆ ಥರ ಎಲ್ಲ ಹವಾಮಾನಕ್ಕೂ ಎಲ್ಲ ಪ್ರದೇಶಕ್ಕೂ ಹೊಂದ್ಕೊಳ್ಳುತ್ತೆ. ಡೆಕ್ಕನಿ ಆಗಲಿ, ಯಾವುದೇ ತಳಿ ಆಗಲಿ ಎಲ್ಲ ಪ್ರದೇಶದಲ್ಲೂ ಹೊಂದ್ಕೊಳ್ಳುತ್ತೆ. ಈಗ ಯಾವ ಟೆಂಪ್ರೇಚರ್, ಮಳೆಗಾಲದಲ್ಲಾದರೂ ಬದುಕುತ್ತೆ, ಬೇಸಿಗೆ ಆದರೂ ಬದುಕುತ್ತೆ, ಚಳಿಗಾಲ ಆದರೂ ತಡ್ಕೊಳ್ಳುತ್ತೆ. ಚಳಿ ಏರಿಯಾದಲ್ಲಿ ಯಾಕಂದರೆ ಈಗ ನಾವು ಚಳಿ ಏರಿಯಾದಲ್ಲಿ ಅಂದರೆ ನೀವು ಫಾರ್ಮ್ ಮಾಡಿದ್ರೆ ಏನು ತೊಂದರೆ ಇಲ್ಲ. ಈಗ ಮಲೆನಾಡು ಪ್ರದೇಶದಲ್ಲೇ ಚಿಕ್ಕಮಗಳೂರು ಡಿಸ್ಟಿಕಲ್ಲೇ ಒಂದು ಫಾರ್ಮ್ ಮಾಡ್ಕೊಂಡು ಡೆಕ್ಕನಿ ತಳಿ ಸಾಕಿದವರು ಇದ್ದಾರೆ. ನಾನು ಡೆಕ್ಕನಿ ತಳಿ ಚಿಕ್ಕಮಗಳೂರು ಡಿಸ್ಟಿಕ್ಕಿಗೆ 25 ಮರಿಗಳನ್ನು ಕೊಟ್ಟಿದ್ದೀನಿ. ಅವರು 65 kg ಲೈವ್ ವೇಟ್ ಮಾಡಿ ಅವ್ರ ಕಡೆಯಿಂದ ನಾನು ಬಕ್ರಿಗೆ ಮಾರಿಸಿದ್ದೀನಿ. ಬಟ್ ನಾನೇನು ಹೇಳ್ತಿದ್ದೀನಪ್ಪ ಅಂದರೆ, ಈಗ ಹಿಂದೆ ಏನು ಅವಾಗಿನ ಕಾಲದಲ್ಲಿ ಗುಡ್ಡ ಪ್ರದೇಶಗಳಲ್ಲಿ ಅಡ್ಡಾಡ್ತಿದ್ರಲ್ಲ, ಅವಾಗ ಡೆಕ್ಕನಿ ತಳಿ ನಾಟಿ ಕುರಿ ಸ್ವಲ್ಪ ಮಳೆಗಾಲಕ್ಕೆ ಹೊಂದ್ಕೊಳ್ಳಲ್ಲ ಅಂತಿದ್ರು. ಈಗ ಫಾರ್ಮ್ ಮಾಡಿ ಹಾಕೋದ್ರಿಂದ ಎಲ್ಲಿ ಬೇಕಾದರೂ ಬೆಳೆಸ್ಬೋದು, ಏನು ತೊಂದರೆ ಇಲ್ಲ. ನಾವು ಫಾರ್ಮ್ ಮಾಡೋದ್ರಿಂದ ಮನೆ ಒಳಗಡೆನೇ ಇರುತ್ತೆ, ನಮ್ಮದು ಫಾರ್ಮ್ ಒಳಗಡೆನೇ ಇರುತ್ತೆ ಮರಿ. ಯಾರೂ ಹೊರಗಡೆ ಬಿಟ್ಟು ಯಾರೂ ಮೇಯ್ಸಕ್ಕೆ ಹೋಗಲ್ಲ. ಈಗ ಇದೇ ಕುರಿನೇ, ಇದು ಕಂಬಳಿ ಸ್ಪೆಷಲ್. ಇದು ಅಂದರೆ ಇವಾಗೇನು ಕಂಬಳಿ ಬರುತ್ತಲ್ಲ, ಬ್ಲಾಕ್ ಕಂಬಳಿ, ಆ ಕಂಬಳಿಗೆ ಉಣ್ಣೆ ಇದರಿಂದನೇ ಹೋಗೋದು. ಇದು ಉಣ್ಣೆಗೂ ಒಳ್ಳೆ ಚೆನ್ನಾಗಿ ಬರುತ್ತೆ. ಅಂದರೆ ನಾವು ಒಂದು 6 ರಿಂದ 7 ತಿಂಗಳು ಸಾಕಾಣಿಕೆ ಮಾಡ್ತೀವಿ ಒಂದು ಬ್ರೀಡ್. ಅಷ್ಟರಲ್ಲಿ ನಾವು 2 ಮರಿ ಒಂದು ಸಲ ಉಣ್ಣೆ ಕಟ್ ಮಾಡಿರ್ತೀವಿ. ನೆಕ್ಸ್ಟ್ ಟೈಮು 6ನೇ ತಿಂಗಳು ನಾವು ಮರಿ ಕೊಡೋಕೆ ಬಂದಾಗ ನಾವೇ 2 ಸಲ ಉಣ್ಣೆ ಕಟ್ ಮಾಡ್ತೀವಿ. ಒಟ್ಟು ಸಿಟ್ಟು ಜಾಸ್ತಿ ಇದಕ್ಕೆ, ಈ ಮರಿಗೆ. ಇದು ಬಾಗಲಕೋಟೆ, ಬನವಾಸಿ, ಬಾದಾಮಿ ಇವಿಲ್ಲೆಲ್ಲ ಫೈಟರ್ ಕುರಿ ಜಾಸ್ತಿ. ಇದು ಡೆಕ್ಕನಿದು. ಇದಕ್ಕೆ ಮೀಟ್ರ್ ಜಾಸ್ತಿ ಇರೋದ್ರಿಂದ ಎಲ್ಲರೂ ಫೈಟರ್ ಕುರಿಗೆ ಡೆಕ್ಕನಿ ತಳಿನೇ ಸೆಲೆಕ್ಟ್ ಮಾಡ್ತಾರೆ. ಈ ಅಮೀನ್ಗಡ ಆಗಲಿ, ಎಳಗ ಆಗಲಿ, ಆಮೇಲೆ ಕೆಂಪು ಎಳಗ ಆಗಲಿ, ಇದಕ್ಕೆ ಯಾವುದಕ್ಕೂ ಕೊಂಬು ಬರಲ್ಲ, ಅದು ಉಡ್ಡಿ ಆಡೋದು ಕಡಿಮೆ. ನಮ್ಮ ತಳಿನೇ ಡೆಕ್ಕನಿನೇ ಬೇಕು ಫೈಟರಿಗೆ ಮೇನು. ಈ ಹಿಸ್ಟ್ರಿ ತೆಗೆದು ನೋಡಿದ್ರೆ ಯಾವುದು ಎಳಗ ಆಡಿದ್ದು ಹಿಸ್ಟ್ರಿ ಇಲ್ಲ. ಬಟ್ ಇವಾಗೇನೋ ಕ್ರಾಸ್ ಬಿಡ್ ಆಗ್ತಿದ್ದವು. ಎಳಗನೂ ನಮ್ಮ ಡೆಕ್ಕನಿನೇ ಕ್ರಾಸ್ ಮಾಡ್ತಾ ಇದ್ದಾರೆ. ಇವಾಗ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದರೆ, ಸುವರ್ಣ ನಾರಿ ತಳಿಗೂ ನಮ್ಮ ಡೆಕ್ಕನಿನೇ ಕ್ರಾಸ್ ಮಾಡಿಸ್ತಾ ಇದ್ದಾರೆ. ಇವಾಗ ಇತ್ತೀಚೆಗೆ 2019ನೇ ಇದರಲ್ಲಿ ಮೊನ್ನೆ ಒಂದು ಇದರಲ್ಲಿ ಚಾನಲ್ನಲ್ಲಿ ಓದಿದೆ, ನಮ್ಮ ಸುವರ್ಣ ನಾರಿ ತಳಿಗೂ ನಮ್ಮ ಡೆಕ್ಕನಿನ ಕ್ರಾಸ್ ಮಾಡಿಸ್ತಾ ಇದ್ದಾರೆ. ಯಾಕೆ ಇಲ್ಲಿ ಬೆಂಗಳೂರಿಂದ ಈ ಕಡೆಗೆ ಹಿರಿಯೂರಿಂದ ಮುಂದೆ, ಅದು ಹಳ್ಳಿ ಹೆಸರು ನೆನಪು ಬರ್ತಲ್ಲ, ಅವರಿಗೆ 2 ನಾನು ಡೆಕ್ಕನಿ ಕೊಟ್ಟಿದ್ದೀನಿ. ಅವ್ರದ್ದು ಸುವರ್ಣ ನಾರಿ ತಳಿ ಇದೆ. ಅವ್ರದ್ದು 70 ಸಾಕಾಣಿಕೆ ಮಾಡಿದ್ದಾರೆ, 70 ಕುರಿದು. ಅವ್ರದ್ದು ನಮ್ಮದು ವಿಡಿಯೋ ನೋಡಿಬಿಟ್ಟು ಅವರು ಫೈಟರ್ಗೋಸ್ಕರ ಅವ್ರು ಕ್ರಾಸ್ ಬೀಡ್ ಮಾಡಿಸಿ ನೋಡೋಣ ಅಂತ ಹೇಳಿ ನಮ್ಮಲ್ಲಿ 26,000 ಕೊಟ್ಟು ಒಂದು ಮರಿ ತೊಗೊಂಡೋಗಿದ್ದಾರೆ. ನೆಕ್ಸ್ಟು ಒಂದು 4 ತಿಂಗಳು ಬಿಟ್ಟು ಬಂದು ಮತ್ತೊಂದು ಮರಿ ತೊಗೊಂಡೋದ್ರು, 2 ಹಲ್ಲಿನ ಮಾಡಿದ್ದು. ಅಂದರೆ ಬೀಡಿಂಗ್ ಮಾಡ್ಬೇಕಾದ್ರೆ 2 ಹಲ್ಲು ಮಾಡಬೇಕು. ಅದೇ ಟಗರು ಕಾಳಗ ಫೈಟರ್ ನಮ್ಮದು 2 ಹಲ್ಲು ಮಾಡಿಂದನೇ ಫೈಟಿಂಗ್ ಸ್ಟಾರ್ಟ್ ಆಗುತ್ತೆ. ಇದು ಅಂದರೆ ಆ 4 ತಿಂಗಳಿಂದನೇ ಸ್ಟಾರ್ಟ್ ಮಾಡಿರುತ್ತೆ. ಅಂದರೆ ಮರಿ ಕುರಿ ಅಂತಾರೆ. ಈಗ ಹಲ್ಲು ಮಾಡಿಲ್ಲ ಅಂದರೆ ಅದಕ್ಕೆ ಮರಿ ಕುರಿ ಅಂತಾರೆ. ಇವೆಲ್ಲ ಈಗ ಇದು ಇಲ್ಲಿದೆ ಅಲ್ಲ, ಕಟ್ಟಿದ್ದೇವಲ್ಲ, ಅವೆಲ್ಲ ಅದು ಮರಿ ಕುರಿ. ಅವು ಇನ್ನೂ ಹಲ್ಲು ಮಾಡಿಲ್ಲ. ಈಗ 6 ತಿಂಗಳು ಮರಿ, ಇನ್ನು 6 ತಿಂಗಳು ಇವಾಗ ಹಲ್ಲು ಮಾಡುತ್ತದು. ಆ ಫೈಟರ್ ಕುರಿಗೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ. ಅದು ತೂಕದ ಲೆಕ್ಕ ಬರಲ್ಲ, ಪೀಸ್ ಲೆಕ್ಕ ಬರುತ್ತೆ. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕೃಷಿ ಐಡಿಯಾ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಬೈ ಬಾಯ್.